ಕೆಲಸಗಳು ಆಗುತ್ತಿಲ್ಲ. ಇವರು ಬೇಲೂರು ಸಮಗ್ರ ಅಭಿವೃದ್ಧಿಗೆ ಬಂದಿಲ್ಲ. ಇವರು ಕೇವಲ ಶೋಕಿಗಾಗಿ ಶಾಸಕರಾಗಿದ್ದಾರೆ ಎಂದು ತಾಲೂಕು ಕೆಡಿಪಿ ಸದಸ್ಯರಾದ ನಂದೀಶ್ ಹಾಗೂ ಚೇತನ್ ಸಿ ಗೌಡ ಆರೋಪಿಸಿದ್ದಾರೆ. ತಾಲೂಕಲ್ಲಿ ಎಲ್ಲ ಅಧಿಕಾರಿಗಳ ಸಭೆ ಕರೆದು ತೀರ್ಮಾನವಾಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಶಾಸಕರು ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ. ಒಂದು, ತಾಲೂಕಿನಲ್ಲಿ ಯಾವುದೇ ಅಧಿಕಾರಿಗಳು ಇಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಕೆಲಸ ಮಾಡೋ ಮನಸ್ಥಿತಿನಲ್ಲಿಲ್ಲ. ಯಾಕೆ ಅಂದರೆ ತಾಲೂಕಲ್ಲಿ ಅಧಿಕಾರಿಗಳಿಗೂ ಮತ್ತು ಶಾಸಕರಿಗೂ ಸಮನ್ವಯತೆ ಬರ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಲೂರು ಶಾಸಕರು ನಾನು ಬಂದ ನಂತರ ಬೇಲೂರಿನ ಸಮಗ್ರ ಅಭಿವೃದ್ಧಿ ಮಾಡುತ್ತನೆಂದು ಬಡಾಯಿ ಕೊಚ್ಚಿಕೊಂಡಿದ್ದು ಅವರ 1 ವರ್ಷದ ಸಾಧನೆಯಾಗಿದೆ. ಇಲ್ಲಿವರೆಗೂ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳಾಗಲಿ, ಸುಮ್ಮನೆ ರಸ್ತೆ ಅಭಿವೃದ್ಧಿ ಮಾಡಿದ್ದೇನೆಂದು ಹೇಳುವ ಮೂಲಕ ಜನರನ್ನು ದಿಕ್ಕು ತಪ್ಪಿಸಲು ಗುದ್ದಲಿ ಪೂಜೆ ಮಾಡುತ್ತಿದ್ದಾರೆ. ಅವರ ಸಾಧನೆ ಏನೆಂದರೆ ಇಲ್ಲಿರುವ ಒಳ್ಳೆ ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವುದರ ಜೊತೆಗೆ ಸಭೆಗಳಲ್ಲಿ ಏಕವಚನದಲ್ಲಿ ಅವರನ್ನು ಹೆದರಿಸುವುದು ತರಬಲ್ಲ. ಇದರಿಂದಾಗಿ ಒಳ್ಳೆ ಅಧಿಕಾರಿಗಳು ಬೇಲೂರಿನಲ್ಲಿ ಕೆಲಸ ಮಾಡಲು ಇರಲು ಇಷ್ಟಪಡುತ್ತಿಲ್ಲ. ಇದರಿಂದ ಅಧಿಕಾರಿಗಳು ತಾಲೂಕಿನಲ್ಲಿ ಕೆಲಸ ಮಾಡಲು ನಿರಾಸಕ್ತಿ ತೋರುತ್ತಿದ್ದು, ಇದರಿಂದಾಗಿ ಸಾರ್ವಜನಿಕರ ಕೆಲಸದಲ್ಲಿ ವಿಳಂಬವಾಗುತ್ತಿದೆ. ಅಲ್ಲದೆ ಇಲ್ಲಿಯವರೆಗೆ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಕರೆದಿಲ್ಲ. ಎಲ್ಲವನ್ನೂ ಸಹ ಏಕಪಕ್ಷೀಯ ನಿರ್ಧಾರ ಮಾಡುತ್ತಿದ್ದಾರೆ. ಇದರಿಂದ ಅಧಿಕಾರಿಗಳು ಕೆಲಸದಲ್ಲಿ ನಿರಾಸಕ್ತಿ ತೋರುತ್ತಿದ್ದಾರೆ. ತಾಲೂಕಿನಲ್ಲಿ ಕೆಲಸ ಮಾಡಲು ಭಯಪಡುತ್ತಿದ್ದಾರೆ. ಈ ವಿಷಯ ವಿಧಾನಸೌಧದವರೆಗೂ ತಲುಪಿದ್ದು, ಇಲ್ಲಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಲ್ಲದೆ ಎಲ್ಲ ಕೆಲಸಗಳು ವಿಳಂಬವಾಗಿದೆ. ಬಗರ್ ಹುಕುಂ ಸಮಿತಿ ಇದ್ದರೂ ಸಹ ಸಾರ್ವಜನಿಕರ ಬಗ್ಗೆ ಹಿತಾಸಕ್ತಿ ಇಲ್ಲದ ಬಗ್ಗೆ ಇವರು ಸಭೆ ಕರೆದಿಲ್ಲ. 9,000 ಅರ್ಜಿಗಳು ವಿಲೇವಾರಿಯಾಗಿಲ್ಲ. ಮುಕ್ತವಾಗಿ ಕೆಲಸ ಮಾಡಲು ಯಾವ ಅಧಿಕಾರಿಗಳಿಗೂ ಬಿಡುತ್ತಿಲ್ಲ. ಇಂದಿನಿಂದ ಧಾರ್ಮಿಕ ಪದ್ಧತಿಯಂತೆ ನಡೆದುಕೊಂಡು ಬರುತ್ತಿದ್ದ ಶ್ರೀ ಚನ್ನಕೇಶವ ದೇವಸ್ಥಾನದ ಉತ್ಸವ ನಡೆಸುವ ಅಡ್ಡೆ ಉತ್ಸವ ಮತ್ತು ಟೆಂಡರ್ ಕರೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬೇಲೂರಿನ ಸಂಪ್ರದಾಯ ತಿಳಿಯದೆ ಶಾಸಕರು ಏನು ಕೆಲಸ ಮಾಡುತ್ತಿದ್ದಾರೆ. ದೇವಸ್ಥಾನದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಿಲ್ಲ. ಇವರು ಶೋಕಿಗಾಗಿ ಶಾಸಕರಾಗಿದ್ದಾರೆ ಹೊರತು ಸಾರ್ವಜನಿಕರ ಕೆಲಸ ಮಾಡಲು ಓಡಾಡುತ್ತಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಕೆಡಿಪಿ ಸಭೆ ಕರೆದಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ವಿಶ್ವಾಸ ಪಡೆದುಕೊಳ್ಳುತ್ತಿಲ್ಲ. ಅವರಿಗೆ ಬೇಕಾದವರಿಗೆ ಸರ್ಕಾರದ ನಿಯಮ ಮೀರಿ ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ತರುತ್ತಿದ್ದಾರೆ. ಇಲ್ಲಿವರೆಗೂ ಬೇಲೂರಿಗೆ ಅನುದಾನ ತರಲು ಶಾಸಕರು ವಿಫಲರಾಗಿದ್ದಾರೆ. ತಮ್ಮದೇ ಸರ್ಕಾರ ಇರುವುದರಿಂದ ನಾವು ಜೊತೆಯಲ್ಲಿ ಬರುತ್ತೇವೆ. ಅನುದಾನ ತಂದು ಬೇಲೂರಿನ ಸಮಗ್ರ ಅಭಿವೃದ್ಧಿಗೆ ನಾವು ಸಹಕರಿಸುತ್ತೇವೆ. ತಾಲೂಕಿನಲ್ಲಿ ರಸ್ತೆಗಳೆಲ್ಲ ಹದಗೆಟ್ಟಿದ್ದು, ಗುಂಡಿಗಳು ಮುಚ್ಚಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಕೇವಲ ಗುದ್ದಲಿ ಪೂಜೆ ಮಾಡುವುದಲ್ಲೇ ತಲ್ಲೀನರಾಗಿದ್ದಾರೆ. ಮಲೆನಾಡು ಭಾಗದಲ್ಲಿ ನೀರಿನ ಕೊರತೆ ಕಾಣುತ್ತಿದ್ದು, ಅದನ್ನು ಸರಿಪಡಿಸದೆ ಕೈಕಟ್ಟಿ ಕುಳಿತಿದ್ದಾರೆ. ನಾನು ಬಂದ ನಂತರ ತಾಲೂಕಿನಲ್ಲಿ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡುತ್ತೇನೆಂದು ಸಭೆ ಸಮಾರಂಭದಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವ ಇವರು ತಾಲೂಕಿನ ಇಲಾಖೆಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಬಗ್ಗೆ ಇವರಿಗೆ ಮಾಹಿತಿ ಇಲ್ಲವೇ? ಕಂದಾಯ, ತಾಲೂಕು ಪಂಚಾಯಿತಿ, ಪುರಸಭೆ, ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದರೂ ಇದರ ಬಗ್ಗೆ ಏಕೆ ಧ್ವನಿ ಎತ್ತುತ್ತಿಲ್ಲ? ಇವರು ಕೇವಲ ಬಡಾಯಿ ಶಾಸಕರೆಂದು ಕಿಡಿಕಾರಿದ ಇವರು, ನಾವು ಇವರ ಬಗ್ಗೆ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ದೂರು ನೀಡುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಡಿಪಿ ತಾಲೂಕು ಸದಸ್ಯ ನವೀನ್, ಜ್ಯೋತಿ ಇದ್ದರು. ವಾಟರ್ ಕನೆಕ್ಟಿವಿಟಿ ಇಲ್ಲ, ಪೈಪ್ ಲೈನ್ ಕನೆಕ್ಟಿವಿಟಿ ಇಲ್ಲ, ಇದನ್ನು ನೋಡಿಲ್ಲ. ಯಾವ್ದಾದ್ರು ಒಂದೇ ಒಂದು ರಸ್ತೆಗೆ ಪ್ರತಿ ಒಂದು ಊರಲ್ಲೂ ರಸ್ತೆ ಗುದ್ದಿ ಪೂಜೆ ಮಾಡಿದ್ರು ಮಾಡ್ಕೊಂಡು ಬಂದಿದ್ದಾರೆ. ಅವತ್ತಿಂದನು ಇವತ್ತವರೆಗೂ ಒಂದೇ ಒಂದು ರಸ್ತೆಯಲ್ಲಿ ಯಾರಾದ್ರೂ ಒಂದು ಸಣ್ಣ ಮಣ್ಣು ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಶಾಸಕರ ಕೈಯಲ್ಲಿ. ಯಾಕೆ ಈ ತರ ಆಡಳಿತ ಮಾಡ್ತಾ ಇದ್ದಾರೆ ಶಾಸಕರು? ಏನು ಸ್ಟಾರ್ಟಿಂಗ್ ಬರೋಕ್ಕಿಂತ ಮುಂಚೆ ನಾನು ಭ್ರಷ್ಟಾಚಾರ ತೊಲಗಿಸ್ತೀನಿ, ಇಲ್ಲಿ ಭ್ರಷ್ಟಾಚಾರ ತೊಲಗಿಸ್ಬಿಡ್ತೀನಿ, ಯಾವುದೇ ಲಂಚ ಮುಕ್ತ ಬೇಲೂರು ಮಾಡ್ತೀನಿ ಅಂತಂದ್ರು. ಇವತ್ತು ಯಾವ ಇದ್ರೊಳಗಡೆ ಯಾವ ಕಚೇರಿಲಿ ಇವತ್ತು ಲಂಚ ಇಲ್ದಲ್ಲ ಇದೆ ಅನ್ನೋದನ್ನು ತೋರಿಸ್ತು. ಪ್ರತಿ ಒಂದು ಕಚೇರಿಲೂ ಲಂಚ ನಡೀತಿದೆ. ಯಾವ್ದಾರ ಒಂದ್ರಲ್ಲಿ ಇಲ್ವಾ? ಯಾವ್ದಾರ ಒಂದು ಕಚೇರಿಲಿ ತೋರಿಸ್ಬಿಡ್ಲಿ ಶಾಸಕರು ಬಂದ್ಬಿಟ್ಟು. ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡೋದು, ಬೈಯೋದು. ಯಾರೋ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ನಿಲ್ಲಕ್ಕೆ ಇಲ್ಲ. ಈಗ ಓಡ್ತಿದ್ದಾರೆ ಎಲ್ಲರೂ ಎದುರ್ಕೊಂಡು. ಯಾಕೆ ಈ ಥರ ಆಡಳಿತ ಯಾಕೆ ಮಾಡಬೇಕು? ಎಲ್ಲ ಅನುದಾನ ತರಲಿ, ನಮ್ಮ ಸಹಕಾರನೂ ಇರುತ್ತೆ ಜೊತೆಲಿ. ಏನು ಸರ್ಕಾರದಿಂದ ಅನುದಾನ ಬರುತ್ತೆ, ನಾವು ಜೊತೆ ಕೊಟ್ಕೊಂಡು ಹೋಗಿ ತಗೊಂಡು ಹೋಗ್ತೀವಿ.